ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ. ಇಡೀ ಮನೆ ನಿಕೃಷ್ಟ ಕಪಟ ರಾಜನ ಕೈಗೆ ಸಿಕ್ಕಿದೆ. ಅದರಂತೆ ರಾಜನಾಡಿ ಉಗ್ರ ಮಂಜು ಆಳ್ವಿಕೆ ನಡೆಸುತ್ತಿದ್ದಾರೆ. ಅಧಿಕಾರ ಸಿಕ್ಕಿದ್ದೇ ತಡ ಮನೆ ಮಂದಿಯನ್ನು ಕೈಗೊಂಬಿಯಂತೆ ಆಡಿಸುತ್ತಿರುವ ಉಗ್ರ ಮಂಜು ಇತ್ತ ರಾಜನ ಹಿಡಿತಕ್ಕೆ ಸಿಲುಕಿ ಮನೆ ಮಂದಿಯು ಪರದಾಡುತ್ತಿದ್ದಾರೆ. ಅದರಲ್ಲೂ ಸೋಮವಾರ ರಾಜನ ಅಂಧಾರ ದರ್ಬಾರ್ನಲ್ಲಿ ಬಹುತೇಕ ಜನರು ಬಗೆ ಬಗೆಯ ಶಿಕ್ಷೆ ಅನುಭವಿಸಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ. ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಣೆ ಮಾಡುತ್ತಿದ್ದಂತೆ ವೇಷಭೂಷಣ ಬದಲಾಯಿಸಿಕೊಂಡ ಬಂದ ಮಂಜು ಸಿಂಹಾಸನ ಅಲಂಕರಿಸಿದ್ದಾರೆ. ಮನೆಯ ಮಹಿಳಾ ಸದಸ್ಯರು ಸೀರೆಯಲ್ಲಿ ಕಂಡರೆ ಪುರುಷರ ಸ್ಪರ್ಧಿಗಳು ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ಎದುರಾಗಿದ್ದಾರೆ. ಎಲ್ಲರೂ ಒಟ್ಟಾಗಿ ಮಹಾರಾಜ ಮಂಜುಗೆ ಕಿರೀಟ ತೊಡಿಸಿದ್ದಾರೆ. ಆರತಿ ಮಾಡಿ ರಾಜನಿಗೆ ಜೈಕಾರ ಹಾಕಿದ್ದಾರೆ. ಈ ರಾಜ ತುಂಬ ಗಾಂಭೀರ್ಯ ಹೇಳದಂತೆ ಕೇಳಬೇಕು. ರಾಜ ಬರ್ತಿದ್ದಾರೆ ಎಂದರೆ ಪಕ್ಕಕ್ಕೆ ಸರಿದು ನಿಲ್ಲಬೇಕು. ರಾಜನ ಮುಂದೆ ಚಪ್ಪಲಿ ಧರಿಸಬಾರದು. ಆತನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು. ಒಟ್ಟಿನಲ್ಲಿ ಅವನ ಅಣತಿ ಮೀರಿ ಏನು ಮಾಡುವಂತಿಲ್ಲ. ಅದರಂತೆ ಸೋಮವಾರ ಅತಿಯಾಗಿ ಮಾತನಾಡಿದ ಚೈತ್ರಾ ಕುಂದಾಪುರ್ ಅವರ ಬಾಯಿಗೆ ಆಲೂಗಡ್ಡೆ ಇರಿಸಿ ಬಾಯಿ ಮುಚ್ಚಿಸಿದ್ದಾರೆ. ಗೌತಮಿ ಜಾಧವ್, ಧನ್ರಾಜ್ ಆಚಾರ್ ಸೇರಿ ಮನೆಯನ್ನು ಇನ್ನೂ ಹಲವರಿಗೆ ಬಸ್ಕಿಯ ಶಿಕ್ಷೆ ನೀಡಿದ್ದಾರೆ. ಹೀಗೆ ರಾಜನ ಅಬ್ಬರ ಆಳ್ವಿಕೆ ಮುಂದುವರೆದಿದೆ. ಈ ನಡುವೆ ಉಗ್ರಂ ಮಂಜು ಅವರಿಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದರು. ಮನೆಯ 4 ಮಂದಿಯ ಪೈಕಿ ಇಬ್ಬರನ್ನು ನೈಜವಾಗಿ ನಗಿಸಬೇಕು, ಇಬ್ಬರನ್ನು ನೈಜವಾಗಿ ಅಳಿಸಬೇಕು ಎಂದು 3 ಟಾಸ್ಕ್ ಮಾಡಿದ್ದಾರೆ. ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆಯಾಗುತ್ತೀರಿ ಎಂದಿದ್ದರು. ಅದರಂತೆ ಮೊದಲಿಗೆ ಸುರೇಶ್ ಬಳಿ ತೆರಳಿ ಅವರ ನೋವುಗಳನ್ನು ಸ್ಪಂದಿಸುತ್ತಾ ಮಗಳ ವಿಚಾರ ಪ್ರಸ್ತಾಪಿಸಿದ್ದಾರೆ. ಬಳಿಕ ಮನಸ್ಸು ಹಗುರು ಮಾಡಿಕೊ, ಹತ್ತು ಬಿಡು ಎಂದಿದ್ದಾರೆ. ಆದರೆ ಕಣ್ಣೀರೇ ಬತ್ತಿ ಹೋಗಿದೆ. ಮಹಾರಾಜ ಎಂದು ಸುಮ್ಮನಾಗಿದ್ದಾರೆ. ಆಗ ನೇರವಾಗಿ ಶಿಶಿರ್ ಬಳಿ ಬಂದು ಅದೇ ರೀತಿಯ ಮಾತುಗಳನ್ನಾಡಿ ಅವರ ಮನಸ್ಸು ಕರಗಿಸಿದ್ದಾರೆ. ಶಿಶಿರ್ ಕಣ್ಣೀರಿಟ್ಟಿದ್ದಾರೆ. ಬಳಿಕ ನಗಿಸುವ ಟಾಸ್ಕ್ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ರಜತ್ಗೆ ಮೊದಲಿಗೆ ಹಾಡು ಹೇಳಲು ಹೇಳಿದ್ದಾರೆ. ಅದಾದ ಬಳಿಕ ಹಾಡಿನ ಜೊತೆಗೆ ಡ್ಯಾನ್ಸ್ ಮಾಡುವುದಕ್ಕೂ ಹೇಳಿದ್ದಾರೆ. ರಜತ್ ಜೊತೆಗೆ ವಿಕ್ರಮ್ ಸಹ ಸಾಥ್ ನೀಡಿದ್ದಾರೆ. ಇಬ್ಬರು ಡ್ಯಾನ್ಸ್ ಮಾಡಿ ಮನೆ ಮಂದಿಯನ್ನು ನಗಿಸಿದ್ದಾರೆ. ಇತ್ತ ಕೊಟ್ಟ ಟಾಸ್ಕ್ ಪೂರ್ಣಗೊಳಿಸಿದ್ದ ಖುಷಿಯಲ್ಲಿ ಬೀಗುತ್ತಿದ್ದಾರೆ ರಾಜ ಉಗ್ರ ಮಂಜು. ಇದೆಲ್ಲದರ ಬಳಿಕ ಮೋಕ್ಷಿತಾ ಪೈ ಇನ್ನೇನು ಬೇಕಾಗಿದೆ ಹಾಡಿಗೆ ಧ್ವನಿಯಾಗಿ ಕಣ್ಣೀರಿಟ್ಟರು. ಧನ್ರಾಜ್ ಆಚಾರ್ ವಿಶೇಷ ಲುಕ್ನಲ್ಲಿ ಎದುರಾಗಿ ಎಲ್ಲರನ್ನೂ ನಗಿಸಿದರು. ಹನುಮಂತ ತಮ್ಮ ಹಾಡಿನ ಮೂಲಕ ಗಮನ ಸೆಳೆದರು. ಅಂಗರಕ್ಷಕರಾಗಿದ್ದ ತ್ರಿವಿಕ್ರಮ್ ಮತ್ತು ರಜತ್ ರಾಜನಂತೆ ತಾವು ಮನೆಯವರಿಂದ ಸೇವೆ ಮಾಡಿಸಿಕೊಂಡರು. ಇಂದಿನಿಂದ ಟಾಸ್ಕ್ ಹೇಗಿರಬಹುದು ಎಂಬ ಕುತೂಹಲವು ವೀಕ್ಷಕರಲ್ಲಿದೆ.